ನಮ್ಮ ಬಾಸು CM ಆಗೋದೇ ಬೇಡ ಸರ್, ಹೇಳ್ತಾ ಇಲ್ವಾ, CM ಆಗೋದೇ ಬೇಡ. ಫಿಲಮ್ ನೋಡ್ತೀರಾ? ಇದು ಬೇರೆ ಯಾವ್ದಾರು ಹೀರೋ ಈ ಥರ ಕ್ರೇಜ್ ಹುಟ್ಟಾಕ್ಲಿ, ಅರ್ಧ ಮೀಸೆ ಮಾಡಿಸ್ಕೊಬಿಡ್ತು. ಓಕೆ, ಅವರೇ ಚೆನ್ನಾಗಿ ಮಾತಾಡಿದ್ರು. ನಾಳೆ ವಿಜಯಲಕ್ಷ್ಮಿ ಅವರು ಬರ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಏನಿಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಬಾಸು ಈಚೆ ಬಂದ್ಬಿಟ್ರೆ ಮಾತ್ರ ನಮ್ಮ ಬಾಸು CM ಆಗೋದೇ ಬೇಡ ಸರ್, ಹೇಳ್ತಾ ಇಲ್ವಾ, CM ಆಗೋದೇ ಬೇಡ. CM ಆಗದಲ್ಲೇ ಇಷ್ಟು ಜನಕ್ಕೆ ಸಹಾಯ ಮಾಡೋರೆ ಅಂದರೆ CM ಆಗಿಬಿಟ್ರೆ ನೆಕ್ಸ್ಟ್ ಲೆವೆಲಾಗಿ ಮಾಡ್ತಾರೆ. ಬೇಡ, CM ಅನ್ನೋ ಪಟ್ಟನೇ ಬೇರೆ. ಯಾಕಂದರೆ CM ಆಗಿದ ತಕ್ಷಣ ತುಂಬ ಜನ ಬೈಕೊಂಡು ಓಡಾಡ್ತಾರೆ. ಯಾಕಂದರೆ ಇವಾಗಲೇ ನೋಡ್ತಾ ಇದ್ದೀರಾ, ಈಗಿನ ಇದರಲ್ಲಿ ಸಿಚುವೇಷನಲ್ಲಿ ಎಷ್ಟೋ ಜನ ರಾಜಕಾರಣಿಗಳು ಸರ್ಕಾರ ಅಂದ್ರೇ ಬೈಕೊಂಡು ಓಡಾಡ್ತಾರೆ. ನಮ್ಮ ಬಾಸ್ಗೆ ಆ ಪಟ್ಟ ಬೇಡ ಸರ್, ಬೈಕೊಂಡು ಓಡಾಡೋ ಥರ. ಇವಾಗಲೂ ಬೈಕೊಂಡು ಓಡಾಡ್ತಾರೆ, ಯಾರು ನೋಡಿ ಹುರ್ಕೊಳ್ಳೋರು ಬೈಕೊಂಡು ಓಡಾಡ್ತಾರೆ. ಆ ವ್ಯಕ್ತಿ ಇದೇ ರೀತಿಯೇ ಒಬ್ಬ ಆ್ಯಕ್ಟರ್ ಆಗೇನೆ ಜನಗಳು ಸಹಾಯ ಮಾಡಿದ್ರೆ ಇವತ್ತು ದೇವ್ರಾಗಿರೋರು ನೆಕ್ಸ್ಟ್ ಲೆವೆಲ್ ಆಗ್ಬಿಡ್ತಾರೆ. ನೆಕ್ಸ್ಟು ದೇವ್ರಿಗೆ ದೇವ್ರಾಗ್ಬಿಡ್ತಾರೆ ಅವರು, ಆ ಥರ ಆಗ್ಬಿಡ್ತಾರೆ. ನಮ್ಮ ಭಾಷೆ ಏನಾದರೂ ಈಚೆ ಬಂದರೆ ನೋಡ್ಕೊಳ್ಳಿ, ಪಕ್ಕ ಹೇಳ್ತೀನಿ, ಇನ್ನು ತುಂಬ ಜನಕ್ಕೆ ಸಹಾಯ ಆಗುತ್ತೆ. ಜೈಲಲ್ಲಿ ಇದ್ದೆ ಸರ್, ಎಷ್ಟೋ ಜನಕ್ಕೆ ಸಹಾಯ ಮಾಡಿದಾರಂತೆ ಸರ್ ಅವರು. ಎಷ್ಟೋ ಜನಕ್ಕೆ ಇನ್ನೂ ಅಕ್ಕಿ ಹೋಗ್ತಿದೆ ಅಂತೆ, ಅವ್ರ ಫ್ಯಾನ್ಸ್ಗಳೇ ಇನ್ನೂ ಅನ್ನದಾನ ಮಾಡ್ತವ್ರೆ. ಥಿಯೇಟ್ರಿಗೆ ಬಂದರೆ ಸಾಕು ಜನಗಳಿಗೆ ಅನ್ನದಾನ ಮಾಡ್ತವ್ರೆ. ಅವ್ರು ಹೇಳಿದ ಥರ ನಡ್ಕೋತಾರಲ್ಲ ಸರ್, ಅಷ್ಟು ಸಾಕು ಸರ್. ಇನ್ನೇನು ಬೇಕು ಸರ್? ಇನ್ನೇನು ಬೇಡ. ಆಮೇಲೆ ಸರ್ CM ಬೇಡ ಸರ್, ನಿಜವಾಗ್ಲೂ ಹೇಳ್ತಿದ್ದೀನಿ, ಆಗೋದು ಬೇಡ. ಯಾಕಂದ್ರೆ ಇದೇ ಬೇಡ, ರಾಜಕೀಯ ಅನ್ನೋದೇ ಬೇಡ, ಸರ್ಕಾರ ರಾಜಕೀಯ ಅನ್ನೋದೇ ಬೇಡ. ಏನಿದ್ರು ಆ್ಯಕ್ಟರ್ ಅಷ್ಟೇ, JD ಬಾಸ್ ಅಷ್ಟೇ. ಬ್ರೋ ಬಾಸ್ ಬಗ್ಗೆ ಏನು ಮಾತಾಡಿದ್ರು ಕಮ್ಮಿನೇ ಬ್ರೋ. ಒಂದು ಹೇಳಿದ್ದಾರೆ, ನಾವು ಸೆಲೆಬ್ರಿಟಿ ಅಂತ ಯಾರು ಇದು ಕಂದಿಲ್ಲ. ಓಪನ್ ಚಾಲೆಂಜ್, ಈ ಕ್ರೇಜು ಬೇರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಓಪನ್ ಚಾಲೆಂಜು ಬೇರೆ ಯಾವ್ದಾರು ಹೀರೋ ಈ ಥರ ಕ್ರೇಜ್ ಹುಟ್ಟಾಕ್ಲಿ, ಅರ್ಧ ಮೀಸೆ ಮಾಡಿಸ್ಕೊಬಿಡ್ತೀನಿ ಬ್ರೋ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಬ್ರೋ. ಏನಿಲ್ಲ, ಏಟರ್ಸ್ಗೂ ಇದೇ ಮಾತು, ಪ್ರತಿಯೊಂದು ಹೀರೋಗೂ ಇದೇ ಮಾತು. ಈ ಕ್ರೇಜ್ ಏನಾರು ಹುಟ್ಟಾಕಿದ್ರೆ ಇನ್ನೊಂದು ಮೂವಿಲೇ ರಿಲೀಸ್ ಆಗಿ ಮೀಸೆ ಬ್ರೋ, ಅರ್ಧ ಮೀಸೆ ಬಳಸ್ಕೊಬಿಡ್ತೀನಿ. ಏಟರ್ಸ್ಗೆ ನಮ್ಮ ಬಾಸ್ ಆಲ್ರೆಡಿ ಹೇಳ್ಬಿಟ್ಟವ್ರೆ ಬ್ರೋ, ಏನಂತ ಹೇಳೋದು ಇದ್ರೆ ಅವ್ನು ನಮ್ಮನ್ನು ನೆಮ್ಮದಿಯಾಗಿರ್ಬೇಕು ಬ್ರೋ, ಅದಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಬ್ರೋ. ಏಟರ್ಸು ಹಿಂಗೆ ಹಿಡ್ಕೊತಾರೆ ಗೊತ್ತಿಲ್ಲ ಬ್ರೋ, ಹಿಡ್ಕೊಳ್ಳೋ ಜಗದಲ್ಲಿ ಹಿಡ್ಕೊಂಡಿದ್ದಾರೆ ಏಟರ್ಸು. ಜೈ ಡಿ ಬಾಸ್. ಡಿ ಬಾಸ್ ಏಟರ್ಸ್ ಕೇಳೋದು ಒಂದೇ, ಡಿ ಬಾಸ್ ಅವ್ರ ತಂದೆ. ಜೈ ಡಿ ಬಾಸ್. ಫಿಲಮ್ ನೋಡ್ತೀರಾ? ಇದು ಫಿಲಮ್ ಅಲ್ಲಿ ಅವರೇ ರೆಸ್ಸು, ಡಿ ಬಾಸೇ ನಮ್ಗೆ ಕಿಕ್ಕು. ಜೈ ಡಿ ಬಾಸ್. ಆಮೇಲೆ ಖುಷಿ ಆಗುತ್ತೆ ಈ ಕ್ರೈಸ್ ಎಲ್ಲ ನೋಡಿ. ನೆಕ್ಸ್ಟ್ ಲೆವೆಲ್ ಕ್ರೈಸು, ಯಾವ CMಗೂ PMಗೂ ಕಮ್ಮಿ ಇಲ್ಲ, ಆ ಥರ ಕ್ರೈಸ್ ಇದೆ. ಬಟ್ ಒಳ್ಳೆತನ ಕೆಟ್ಟತನ ಬೇಗ ಅಪ್ಕೊಂಬಿಡುತ್ತೆ, ಒಳ್ಳೆತನ ಶಾಶ್ವತವಾಗಿ ಜೊತೆಗಿರುತ್ತೆ. ನಮ್ಮ ಬಾಸ್ ಒಳ್ಳೆತನ ಒಂದಲ್ಲ ಒಂದು ದಿನ ಹೊರಗಡೆ ಬಂದೇ ಬರ್ತಾರೆ. ಇದೇ ಕ್ರೈಸ್ ಸೃಷ್ಟಿ ಆಗ್ತದೆ. ಇನ್ನೂ ಇದಕ್ಕಿಂತ ಹೆಚ್ಚಂತ ಸಿನಿಮಾಗಳು ಕೊಡ್ತಾರೆ. ನಾವು ಇದೇ ರೀತಿ ಇನ್ನೂ ಇದಕ್ಕಿಂತ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ನಾವು ತುಂಬ ಜನ ಕೆಟ್ಟದಾಗ ಮಾತಾಡ್ತಾ ಇರಾ, ನೀವೇನೇ ಮಾಡಿದ್ರು ನಾವೇನೂ ತಲೆ ಕೆಡಿಸ್ಕೊಳಲ್ಲ. ಯಾಕಂದರೆ ಬಾಸು ಇವತ್ತು ಆಚೆ ಬರ್ತಾರೆ ಅಂತ ಕಾಯ್ತೀವಿ, ನಾಳೆ ಆಚೆ ಬರ್ತಾರೆ ಅಂತ ಕಾಯ್ತೀವಿ. ಯಾರೋ ಹೇಳಿದ್ರಣ್ಣ ಒಂದು ತಿಂಗಳಾದ್ರೆ ಮರ್ತ್ಬಿಡ್ತೀರಾ ಬಾಸ್ನ ಅಂತ. ಅಣ್ಣ ಮರ್ತಿದ್ರೆ ಇವತ್ತು ಬಾಸ್ ಜೈಲ್ಗೆ ಹೋಗಿ 6 ತಿಂಗಳು ಮೇಲಾಯ್ತಣ್ಣ. ಇವತ್ತು ಈ ಕ್ರೇಜ್ ಏನೈತೆ ಹೇಳ್ರಿ, ಈ ಕ್ರೇಜ್ ಯಾರನ್ನ ಮೀರ್ಸಕ್ಕಾಗುತ್ತಾ? ಯಾರೂ ಮೀರ್ಸಕ್ಕಾಗಲ್ಲಣ್ಣ. ಅದಕ್ಕೆ ಬ್ರೋ ಅವರು ಇಲ್ಲ ಬ್ರೋ, ಕೋಟ್ಯಾಂತರ ಅಭಿಮಾನಿಗಳು ಮನ್ಸಲ್ಲಿದ್ದಾರೆ. ಮನ್ಸಲ್ಲಿ ಸಾಯವರ್ಗು ಅವ್ರನ್ನ ಪೂಜ್ತೀವಿ, ಸಾಯವರ್ಗು ಮಣ್ಣಲ್ಲಿ ಮಣ್ಣಾಗೋವರ್ಗು ಬಾಸ್ ಹೆಸರೇ ಹೇಳೋದು ನಾವು. ನಮ್ಮ ತಂದೆ ತಾಯಿನ ಯಾವ ರೀತಿಲಿ ಪ್ರೀತಿ ಮಾಡ್ತಾ ಇದೀವಿ, ಅದೇ ರೀತಿಲಿ ನಮ್ಮ ಬಾಸ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಾ ಇದೀವಿ. ನಮ್ಮ ತಂದೆ ತಾಯಿನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ, ಅದೇ ಥರ ಇವತ್ತು ತಾಯಿನ ಕಳ್ಕೊಂಡು ತಬ್ಲಿ ಆಗಿದ್ದೀವಿ. ಬಾಸ್ ಬರ್ತಾರೆ, ಎಷ್ಟು ದಿನ ಅಂತ ಕೆಟ್ಟ ಟೈಮ್ ಇರುತ್ತೆ ಬ್ರೋ, ಎಷ್ಟು ದಿನ ಅಂತ ಇರುತ್ತೆ, ಒಂದಲ್ಲ ಒಂದಿನ ಒಳ್ಳೆ ಟೈಮ್ ಬಂದೇ ಬರುತ್ತೆ, ಕಾಯ್ತೀವಿ. ಅವತ್ತು ನೋಡ್ರಿ ಕ್ರೇಜ್ ಏನು, ಬಜಾರ್ ಏನು, ಕದರ್ ಏನು ಅಂತ ಡಿ ಬಾಸ್ರಲ್ಲೇ ಬಿಡಿಸಿ ತೋರಿಸ್ತೀವಿ. ಜೈ ಡಿ ಬಾಸ್. ಸರ್ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. 1000 ಅಲ್ಲ, ಲಕ್ಷ ಕೋಟಿ ಅಭಿಮಾನಿಗಳಿದ್ದಾರೆ. ಕೋಟಿ ಅಭಿಮಾನಿಗಳಲ್ಲಿ ನಾನೊಬ್ಬ ನಿಮ್ಮ ಭಕ್ತ ಸರ್, ನಿಮ್ಮ ಭಕ್ತ ಬಾಸ್, ನಿಮ್ಮ ಭಕ್ತ ನಾನು. ಬಾಲ್ಕೋಟಿಂದ ಬಂದಿನಿ ಫಿಲಮ್ ನೋಡೋಕೆ. ಆ ಟೈಮ್ದ ನಾವು ಫಿಲಮ್ ನೋಡಿದ್ದಿಲ್ಲ. ಬಟ್ ಭಾಳ ಜನ ಅಂತಾರೆ, ಸೊ ನಮ್ಮ ಡಿ ಬಾಸ್ ಫ್ಯಾನ್ಸ್ ಅನ್ಎಜುಕೇಟೆಡ್ ಅಂತ ಹೇಳ್ತಾರೆ. ಸೊ ನಮ್ಮ ಮೆಡಿಕಲ್ ಸ್ಟೂಡೆಂಟ್, ನಮ್ಮ ಕಾಲೇಜಿಗೆ ನಾವು ಟಾಪರ್ ಬಂದೀನಿ, ನಾವು ಅನ್ಎಜುಕೇಟೆಡ. ಸೊ ಒಂದು ದೊಡ್ಡರೊಂದು ಮಾತು ಹೇಳ್ತಾರೆ, ಬಾಕ್ಸ್ ಆಫೀಸ್ ಸುಲ್ತಾನ್ ಹೊಡಿತೀನಿ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ. ಬಟ್ ಒರಿಜಿನಲ್ ಬಾಕ್ಸ್ ಆಫೀಸ್ ಸುಲ್ತಾನ್ ನೋಡ್ಕೊಂಡು ನಿಂತಿರ್ತಾನೆ. ಹಂಗೆ ನಾವು ಒರಿಜಿನಲ್ ಎಜುಕೇಟೆಡ್ ನಿಂತ್ಕೊಂಡು ನೋಡ್ತಾ ಇರ್ತೀವಿ, ನಿಮ್ಮಂಥ ಅನ್ಎಜುಕೇಟೆಡ್ ಹೇಳ್ಕೊಂಡು ಅಡ್ಡಿರ್ತಾರೆ ಅಷ್ಟೇ. ಸತ್ರು ಜೈ ಡಿ ಬಾಸ್. ಇವ್ರೇನೇ ತಪ್ಪು ಮಾಡಿದ್ರು ಆಗಲ್ಲ ಮ್ಯಾಟ್ರು. ಇವ್ರ ಹೆಸರು ಹೇಳಿ ಒಂದು ಫಿಲಮ್ ಬಿಟ್ರೆ ಎಲ್ರು ಕೊಟ್ಬಿಡ್ತಾರೆ ಥಿಯೇಟ್ರು.
ಸಾಂಗು ಇಡೀ ಪ್ರಪಂಚನೇ ಕೊಡ್ತಾರೆ. ನಮ್ಮ ಬಾಸ್ ಸಾಂಗು ಬ್ರದರ್ ಫ್ರಮ್ ಅನದರ್ ಮದರ್ರು ಯಾವತ್ತೂ ಕಮ್ಮಿ ಆಗಲ್ಲ. ನಮ್ಮ ಬಾಸ್ತು ಕದರ್ರು. ಜೈ ಡಿ ಬಾಸ್ ಅಷ್ಟೇ. ಅಣ್ಣ ಇವತ್ತು ಬಾಸ್ಗೆ ಏನೋ ಒಂದು ಕೆಟ್ಟ ಗಳಿಗೆ ನಡೀತಾ ಇದೆ. ಆ ಕೆಟ್ಟಗಳಿಗೆ ಮುಗಿದು ಒಂಚೂರು ಬೇಗ ನಮ್ಮ ಬಾಸ್ ಆಚೆ ಬರಲಿ ಅಂತ ಕೇಳ್ತಾ ಇದೀವಿ. ಕೆಟ್ಟಗಳಿಗೆ ಇದ್ದಾಗ ತುಂಬ ಜನ ತುಳಿಯಕ್ಕೆ ನೋಡ್ತಾ ಇರಾ. ಆನೆಯನ್ನು ತುಳಿಬೇಕು ಅಂದರೆ ಈ ಚಿಕ್ಕವೆಲ್ಲ ನಡೆಯಲ್ಲ ಅಣ್ಣ. ನೀನು ಇನ್ನೂ ಆನೆ ಮುಂದೆ ಎಲ್ಲ ಬಚ್ಚಗಳು ಅವೆಲ್ಲ ಮಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು. ನಿಮ್ಮ ತಂಟೆಗೆ ನಾವು ಬರಲ್ಲ, ನಮ್ಮ ತಂಟೆಗೆ ನೀವು ಬರಬೇಡ್ರಿ. ಯಾಕಂದರೆ ಬಾಸ್ ಯಾವತ್ತಿದ್ರು ಬಾಸೇ. ಸೊ ಚಿಕ್ಕದು ಕೆಟ್ಟದಾಗ ನಡೀತೈತಣ್ಣ. ಒಳ್ಳೇದು ಬಂದಮೇಲೆ ಅಭಿಮಾನಿಗಳೆಲ್ಲ ಈ ಕೆಟ್ಟದಿದ್ದಾಗೆ ಸಪೋರ್ಟ್ ಮಾಡಿದ್ದೀವಿ. ಏನೂ ಆಗಲ್ಲಣ್ಣ. ಬಾಸ್ ಯಾವುದೇ ರೀತಿ ಏನೂ ತಪ್ಪು ಮಾಡಲ್ಲ. ಅಭಿಮಾನಿಗಳಿಗೂ ತಪ್ಪು ಮಾಡಿ ಅಂತ ಹೇಳ್ಕೊಟ್ಟಿಲ್ಲ. ಎಲ್ಲರಿಗೂ ದಾನ ಧರ್ಮ ಮಾಡಿ ಅಂತಲೇ ಹೇಳೋದು. ಅವ್ರ ಮೂವಿ ರಿಲೀಸ್ ಆದಾಗೂ ತುಂಬ ಕಡೆ ಅನ್ನದಾನ ಮಾಡ್ತಾರಣ್ಣ. ಇಡೀ ಕರ್ನಾಟಕದಲ್ಲೇ ಅನ್ನದಾನ ಮಾಡ್ತಾರೆ. ಬಟ್ ಇವತ್ತು ಅವ್ರು ಇಲ್ದಿದ್ದಕ್ಕೆ ಎಷ್ಟೋ ಜನಕ್ಕೆ ಅನ್ನದಾನ ಕಷ್ಟ ಆಗಿದೆ. ಬಿಕಾಸ್ ಅವ್ರು ಇದ್ದರೆ ತುಂಬ ಸಹಾಯ ಮಾಡ್ತಿದ್ರು. ಯಾರೋ ಹೇಳ್ತಾರೆ ಏನೂ ಮಾಡಲ್ಲ ಅಂತ. ಒಳ್ಳೇದು ಯಾರು ತೋರಿಸ್ತಾ ಇಲ್ಲಣ್ಣ. ಇದೇ ಮೀಡಿಯಾದವ್ರಿಗೆ ಹೇಳ್ತೀನಿ, ಒಳ್ಳೇದು ನೀವು ಯಾವುದೂ ತೋರಿಸ್ತಾ ಇಲ್ಲ. ಕೆಟ್ಟದೊಂದು ಏನೋ ಆಯಿತು, ಅದು ಪ್ರೂವ್ ಆಗಿಲ್ಲ, ಏನಿಲ್ಲ, ಸುಮ್ಮನೆ ತೋರಿಸ್ತಾ ಇರೋ. ಬಟ್ ದಯವಿಟ್ಟು ಅದು ಮಾಡಬೇಡ್ರಿ. ಒಳ್ಳೆತನಕ್ಕೆ ಯಾವತ್ತೂ ಕಾಲ ಮಿಂಚಿಲ್ಲ ಅಣ್ಣ, ಬಂದೇ ಬರ್ತಾರೆ. ಸೊ ಬಾಸ್ ನಿಮಗೋಸ್ಕರ ಒಂದೇ ಒಂದು ಮಾತು, ಕಾಯ್ತಾ ಇರಿ. ನಾವು ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಯಾವುದೇ ಕೇಡು ತಾಕದು ನಿನಗೆ ಕಾಯುವುದು ಅಭಿಮಾನ. ಜೈ ಡಿ ಬಾಸ್. ನಮ್ಮ ಬಾಸ್ಗೆ ಎತ್ತರ ಅಭ್ಯಾಸ ಇಲ್ಲ, ಕತ್ರ ಅಭ್ಯಾಸ. ನೀನು ಮಾತಾಡು. ಅಪ್ಪನೇ ಮಗನೇ. ಇವ್ರು ನೋಡಿ ಉರ್ಕೊಂಡಿರೋರ್ಗೆಲ್ಲ ಆಗಿರೋದು ಇವತ್ತು ಬಿಸಿ ರಕ್ತ. ಉರ್ಕೊಂಡಿರೋರ್ಗೆಲ್ಲ ಆಗಿರುತ್ತೆ ಇವತ್ತು ಬಿಸಿ ರಕ್ತ. ಅದೇನೇ ಆಗ್ಲಿ, ನಾನು ಯಾವತ್ತಿದ್ರು ಈ ಕಾಟ ಇರೋನ್ ಭಕ್ತ. ಸೂಪರ್. ಮೀಡಿಯಾದವ್ರಿಗೆ ಹೇಳೋದು ಒಂದೇ, ನೀವು ಎಷ್ಟೇ ಮಾಡಿದ್ರು ಕಿತಾಪತಿ ಕರ್ನಾಟಕಕ್ಕೆ ಒಬ್ಬರೇ ನಮ್ಮ ಡಿ ಬಾಸ್ ಅಧಿಪತಿ ಅಷ್ಟೇ. ಉರ್ಕೊಂತಾ ಇರಬೇಕು. ಏನು ಹೇಳ್ರಿ, ಏಟರ್ಸ್ಗಳು ತಿಕ್ಕ ಉರ್ಕೋತಾ ಇರಬೇಕು, ನಾವು ಉರಿಸ್ತಾನೆ ಇರಬೇಕು. ನೀವೆಷ್ಟೇ ಮಾಡಿದ್ರು ಅವಮಾನ, ಬಜಾರಲ್ಲಿ ಯಾವತ್ತಿದ್ರು ನಮ್ಮ ಡಿ ಬಾಸ್ ತಗೊಂಡ್ರು ಜಮಾನ. ನಮ್ಮ ಡಿ ಬಾಸ್ ಜಮಾನ. ಕಲಾಸಿಪಾಳ್ಯ ಮೂವಿಲಿ ಲಾಸ್ಟ್ ಕ್ಲೈಮ್ಯಾಕ್ಸ್ ನೋಡಿರ್ಬೋದು. ಅವ್ರು ಆರೋಪಿ ಅಂತ ಪ್ರೂವ್ ಆಗಲ್ವಲ್ಲ, ಅದೇ ರೀತಿ ಆರೋಪಿ ಅಲ್ಲ ಅಂತ ಪ್ರೂವ್ ಆಗ್ಬೇಕು ಬಂದ್ಮೇಲೆ ಪಕ್ಕ ಕಲಾಸಿಪಾಳ್ಯ 2 ತೆಗಿತಾರೆ. ಕಲಾಸಿಪಾಳ್ಯ 2 ತೆಗ್ದಾಗ ಹಿಂಗೆ ಥಿಯೇಟರ್ ಮುಂದೆ ಕಟ್ಔಟ್ ನಿಲ್ಸಿ ನಾವೆಲ್ಲ ಅಭಿಮಾನಿಗಳು ಇರ್ದೇ ಇರ್ತೀವಿ. ಉಸಿರಿರುವವರೆಗೂ ಇರ್ತೀವಿ ನಿನ್ನೊಂದಿಗೆ. ಜೈ ಡಿ ಬಾಸ್. ಕಲಾಸಿಪಾಳ್ಯ 2 ಬರುತ್ತೆ, ಅಲ್ಲಾಡ್ಸ್ಬಿಡುತ್ತೆ ಎಲ್ಲಾರನು. RCB ಕಪ್ ಗೆಲ್ಲಕ್ಕೆ 18 ವರ್ಷ ಕಾದಿದೀವಂತೆ ಬ್ರೋ. ನಮ್ಮ ಬಾಸ್ ರಿಲೀಸ್ ಆಗಕ್ಕೆ 1 ವರ್ಷ ಕಾಯಲ್ವಾ ಬ್ರೋ? ಕಾಯ್ತೀವಿ. ಇವತ್ತಿಗೂ ಎಂದೆಂದಿಗೂ ನಾವು ಕಾಯ್ತಾನೆ ಇರ್ತೀವಿ. ಇವತ್ತು ನೋಡ್ತಾ ಇರೋದು ಬರೀ 10% ಹಬ್ಬ ಅಷ್ಟೇ. ನಮ್ಮ ಬಾಸ್ ರಿಲೀಸ್ ಆದ್ರೆ ಅವತ್ತು ನೋಡ್ತೀರಾ ಏನ್ ಹಬ್ಬ ಅಂತ ನೋಡ್ತೀರಾ. ಅವತ್ತು ಊರ ಹಬ್ಬ, ಕರ್ನಾಟಕಕ್ಕೆ ಹಬ್ಬ, ಕರ್ನಾಟಕಕ್ಕಲ್ಲ ಇಡೀ ಇಂಡಿಯಾಗೆ ಹಬ್ಬ ಅವತ್ತು. ಬ್ರೋ ಏಟರ್ಸ್ಗೆಲ್ಲ ನಾನು ಪ್ರೊಫೈಲಲ್ಲೇ ಗುನ್ನ ಇಟ್ಟು ಕಳ್ಸ್ಬಿಟ್ಟಿದ್ದೀನಿ ಬ್ರೋ. ಇನ್ನೇನು ಬ್ರೋ, ಎಲ್ಲ ಏಟರ್ಗಳಿಗೂ ಕಳ್ಸ್ಬಿಟ್ಟಿದ್ದೀನಿ. ಫಾರಿನ್ ಅಕ್ಕ ಬರಲಿ, ಅವನ್ ಯಾರೋ ಕ್ಯಾಟ್ ಬರಲಿ, ಅವ್ರು ಯಾರೋ ಚಿಕ್ಕ ಪಟಾರಿ ಹುಡುಗರುಗಳು ಬರಲಿ, ಎಲ್ಲರಿಗೂ ಏನೇನು ಮಾಡ್ಬೇಕು ಮಾಡ್ಬಿಟ್ಟು ಕಳ್ಸಿದ್ದೀನಿ. ಎಲ್ಲ ಮೂಲೆಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಯಾರು ಬರ್ತಾ ಇಲ್ಲ. ನನ್ನ ವಿಷಯಕ್ಕೆ ಆಗಲಿ ಬಾಸ್ ವಿಷಯಕ್ಕೆ ಆಗಲಿ ಯಾರು ಬರ್ತಾ ಇಲ್ಲ. ಏನಕ್ಕಂದ್ರೆ ಅವ್ರನ್ನೆಲ್ಲ ಕೆಡವಾಡ್ಬಿಟ್ಟಿದ್ದೀನಿ. ಇನ್ನೂ ಕೊಡೋದು ಬಾಕಿ ಐತೆ, ಕೊಡ್ತೀನಿ. ಬಾಸು ಬಂದಿಲ್ಲ ಈಚೆ ಅಂತ ಸುಮ್ಮನೆ ನಾನು ಪೇಷನ್ಸಿಂದ ಕಾಯ್ದಿದ್ದೀನಿ. ನನಗೆ ನೆಕ್ಸ್ಟ್ ಲೆವೆಲ್ ಪೇಷನ್ಸ್ ಇದ್ದೀನಿ. ಅಕಸ್ಮಾತ್ ಬಾಸ್ ಏನಾದರೂ ಈಚೆ ಬಂದರೆ ಉಡಿಸ್ ಅನ್ಕೊಂಡ್ಬಿಟ್ಟು ಬ್ರೋ. ಮೂವಿ ಮಾತ್ರ ಮಾತಾಡೋಂಗಿಲ್ಲ, 20 ಸಲ ನೋಡ್ಬಿಟ್ಟಿದ್ದೀವಿ ಮೂವಿನ ನಾವು. ಫೋನಲ್ಲಿ ಯೂಟ್ಯೂಬಲ್ಲಿ ಕುತ್ಕೊಂಡು ನೋಡೋಕ್ಕೂ ಥಿಯೇಟ್ರಿಗೆ ಬಂದು ನಮ್ಮ ಬಾಸ್ತು ರಿಲೀಸ್ ಮೂವಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಐತೆ. ಕ್ರೇಜ್ನ ನೀವು ಎಂಜಾಯ್ ಮಾಡಬೇಕು ಅಂದರೆ ಕ್ರೇಜ್ನ ನೀವು ಬರಬೇಕಾಗಿರೋದು ನಮ್ಮ ಬಾಸ್ ಪಿಕ್ಚರ್ಗೆ. ಅದು ರಿಲೀಸೇ ಆಗಿರಲಿ ರಿಲೀಸೇ ಆಗಿರಲಿ, ಕ್ರೇಜ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ನೋಡ್ರಿ, ಪಟಾಕಿ ಹೊಡಿತಾವ್ರು, ಅಲ್ಲೇ ಪಟಾಕಿ ಹೊಡಿತಾರೆ. ಈ ಲೆವೆಲ್ ಕ್ರೇಜ್ನ ಬೀಟ್ ಮಾಡಬೇಕು ಅಂದರೆ ಅವ್ರ ಅಪ್ಪಂಗೆ ಹುಟ್ಟಿರ್ಬೇಕು. ಯಾರಿಗೆ ಹುಟ್ಟಿರ್ಬೇಕು ಹೇಳಿ? ಅವ್ರ ಅಪ್ಪಂಗೆ ಹುಟ್ಟಿರ್ಬೇಕು. ಯಾರಿಗೂ ಈ ಲೆವೆಲ್ ಕ್ರೇಜ್ ಇಲ್ಲ. ಜೈ ಡಿ ಬಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅಮ್ಮನ್ನ ನಮ್ಮ ಪ್ರೀತಿಯಿಂದ ಕರೆಯೋದು ಮಮ್ಮಿ. ಇನ್ನು ಎಷ್ಟೇ ವರ್ಷ ಕಳೆದ್ರು ನಮ್ಮ ಬಾಸ್ತು ಕ್ರೇಜ್ ಆಗಲ್ಲ ಕಮ್ಮಿ ಅಷ್ಟೇ. ಜೈ ಡಿ ಬಾಸ್. ಬ್ರೋ ಕಾಟೇರ ರಿಲೀಸ್ ಆಗಬೇಕು ಬ್ರೋ, ರಿಲೀಸ್ ಆಗಬೇಕು. ಮತ್ತೆ ಕಾಟೇರ ರಿಲೀಸ್ ಆಗ್ಬಿಟ್ರೆ ಮಾತ್ರ ಅಳು ಬಂದ್ಬಿಡುತ್ತೆ ಬ್ರೋ, ಅಷ್ಟೇ ಬ್ರೋ, ಇನ್ನೇನು ಹೇಳೋಕ್ಕಾಗಲ್ಲ. ಆ ವ್ಯಕ್ತಿ ಆ ಬಸ್ಸಿಂದ ಫಸ್ಟಲ್ಲೇ ಬರ್ತಾರಲ್ಲ, ಬಸ್ಸಿಂದ ಹೇಳ್ದೆ ಆ ಟೈಮಲ್ಲೇ ಕಣ್ಣೀರು ಹಾಕೊಂಡು ಹೋಗ್ಬಿಡ್ತೀವಿ ಬ್ರೋ. ಆ ಲೆವೆಲ್ ಕ್ರೇಜ್ ಇರುತ್ತೆ. ಕಾಟೇರ ರಿಲೀಸ್ ಆಗಲಿ, ಅವ್ರು ಯಾರಿದ್ದಾರೆ ಪ್ರೊಡಕ್ಷನ್ ಟೀಮ್ ಅವರು, ಡೈರೆಕ್ಷನ್ ಟೀಮ್ ಅವರು ಯಾರಿದ್ದಾರೆ, ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ರಾಕ್ಲೈನ್ ಪ್ರೊಡಕ್ಷನ್ ಅವರು ಕೇಳ್ಕೊಳ್ಳೋದೇನೆಂದರೆ ದಯಮಾಡಿ ಕಾಟೇರನ್ನ ರಿಲೀಸ್ ಮಾಡಿಕೊಡಿ. ನಿಜ ಕಣ್ಣೀರಾಗಿ ಹೋಗ್ಬಿಡ್ತೀವಿ. ಯಾಕಂದರೆ ಕಲಾಸಿಪಾಳ್ಯಗೆ ಈ ಥರ ಕ್ರೇಜ್ ಐತೆ. ಹಿಂಗೆ ಕಾಟೇರ ಬಂದ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡ್ರಿ. ಅಕ್ಕನ್ ರಿಲೀಸ್ ಆದ್ರು ಮೂವಿ ಹೊಸ ಬಂದ್ರು ಯಾವತ್ತಿದ್ರು ಡಿ ಬಾಸ್. ಜೈ ಡಿ ಬಾಸ್. ಮೂವಿ ಮಾತ್ರ ಅಲ್ಟಿಮೇಟ್ ಬ್ರೋ, ಸಖತ್ತಾಗಿದೆ. ಎಲ್ಲ ಸತಿನೂ ನಮ್ಮ ಬಾಸ್ ಕ್ರೇಜ್ನ ಇನ್ನು ಯಾವ ಮೂವಿ ಬಿಟ್ರು ಅಷ್ಟೇ. ಬಾಸ್ ಮೂವಿ ಅಂದಿದ ತಕ್ಷಣ ಫಸ್ಟ್ ಡೇ ಫಸ್ಟ್ ಶೋ ಬಂದ್ಬಿಟ್ಟು ನೋಡಕ್ಕೆ ಬರ್ತೀವಿ. ಏನಕ್ಕಂದರೆ ಅದು ಬಾಸ್ ಕ್ರೇಜ್, ಅದು ನನಗೆ ಇಷ್ಟಪಡ್ತೀನಿ. ಜೈ ಡಿ ಬಾಸ್. ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ದೇಗುಲದಲ್ಲಿ ದೇವ್ರ ಇಲ್ಲೇ ಇರ್ಬೋದು,
ಆದರೆ ಪೂಜೆ ಪುನಸ್ಕಾರ ಎಲ್ಲ ನಡೀತಾನೆ ಇರುತ್ತೆ. ಅದು ನಮ್ಮ ಬಾಸ್ ಕ್ರೇಜು. ದೇವ್ರು ಯಾವಾಗಿದ್ರು ದೇವರು ಗುಡಿಯಲ್ಲಿದ್ರು ದೇವರೇ, ಮನಸ್ಸಲ್ಲಿದ್ರು ದೇವರೇ. ಪರವಾಗಿಲ್ಲ, 1 ವರ್ಷ ಲೇಟ್ ಆಗುತ್ತೆ, ಆದರೂ ಬಂದೇ ಬರ್ತಾರೆ. ಬಂದಾಗ ನಮ್ಮ ಬಾಸ್ ಕ್ರೇಜ್ ನಾವು ತೋರಿಸ್ತೀವಿ.